ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ 6 ಗಂಟೆಗೆ. ಇವತ್ತು ಗುರುವಾರದ ವ್ಲಾಗು. ಬೆಳಗ್ಗೆ 6 ಗಂಟೆಗೆ ಎದ್ದು ಅಕ್ಕಿ ಇಕ್ತಾ ಇದ್ದೀನಿ. ಇವತ್ತು ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ಅಕ್ಕಿ ತೊಳೆದು ಇಕ್ಬಿಟ್ಟು ಅದು ವಿಸಿಲ್ ಬರೋಷ್ಟೊತ್ತಿಗೆ ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಾಗಿಲೆಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಆಮೇಲೆ ಮಕ್ಕಳು ಹೋದ್ಮೇಲೆ ಒರೆಸ್ಬಾರ್ದು ಮತ್ತೆ ಹಂಗೆ 1 ಅವರು ವೇಟ್ ಮಾಡ್ಕೊಂಡು ಇದ್ಬಿಡ್ತೀನಿ. ಅದಕ್ಕೆ ಅಕ್ಕಿ ಇಕ್ಬಿಟ್ಟು ಅದು ವಿಸಿಲ್ ಬರೋಷ್ಟೊತ್ತಿಗೆ ಗುಡಿಸಿ ಒರೆಸಿ ರಂಗೋಲಿ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಹಂಗೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಇಕ್ಕೊಳ್ಳೋಣ ಅಂತ ಒಂದೇ ಸರಿ ಹೊಸ್ಲೆಲ್ಲ ತೊಳ್ಕೊತಾ ಇದ್ದೀನಿ. ಹೊಸ್ಲೆಲ್ಲ ತೊಳ್ಕೊಂಡು ಇನ್ನೇನು ಬಾಗಿಲೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡೆ. ಫ್ರೆಂಡ್ಸ್, ಇವತ್ತು ವಾಂಗಿಬಾತ್ಗೆ ಬದನೆಕಾಯಿ ಫ್ರೆಶ್ಶಾಗೆ ತಂದಿದ್ದೆ ನೆನ್ನೆನೇ. ಬದನೆಕಾಯಿ ಎತ್ಕೊಂಡು ಇವಾಗ ಗೊಜ್ಜು ಮಾಡಬೇಕು. ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ. ನಾನು ಕೆಲಸ ಮಾಡಿದಾಗ ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಮಧ್ಯಾಹ್ನಕ್ಕೂ ಆಗೋ ಥರನೇ ಬೆಳಗ್ಗೆನೇ ತಿಂಡಿ ಮಾಡಿಬಿಡ್ತೀನಿ. ಅಂದರೆ ಮಧ್ಯಾಹ್ನ ತಿನ್ನೋದು ಅಂದರೆ ವಾಂಗಿಬಾತು ಮಾಡಿದ್ರೆ ವಾಂಗಿಬಾತ್ ತಿಂತಾರೆ. ಮತ್ತು ಬೇರೆ ಏನೂ ಅಷ್ಟೇ, ದೋಸೆ ಹಿಟ್ಟಾದರೆ ಇಡ್ಲಿ ಪಡ್ಡು ಏನಾನ ಮಾಡಿದ್ರೆ ಮಧ್ಯಾಹ್ನ ಬಂದು ದೋಸೆ ಮಾಡಿಕೊಟ್ರೆ ತಿಂತಾರೆ. ಬೇರೆ ಚಿತ್ರಾನ್ನ ಪುಳಿಯೋಗರೆ ಅದೆಲ್ಲ ಬೆಳಗ್ಗೆ ತಿಂದರೆ ಮಧ್ಯಾಹ್ನ ಎಲ್ಲ ಏನೂ ತಿನ್ನಲ್ಲ. ವಾಂಗಿಬಾತ್ ಮಾತ್ರ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಪಲಾವ್ ತಿಂತಾರೆ ಬೆಳಗ್ಗೆ ಮಾಡಿರೋದು, ಮತ್ತು ಟೊಮೆಟೊ ಬಾತ್ ತಿಂತಾರೆ. ಚಿತ್ರಾನ್ನ ಪುಳಿಯೋಗರೆ ಈ ಥರ ಅದೇನು ತಿನ್ನಲ್ಲ. ಮತ್ತು ಚಪಾತಿ ದೋಸೆ ಇದೆಲ್ಲ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತಿಂತಾರೆ. ಫ್ರೆಂಡ್ಸ್, ಇವಾಗ ರಂಗೋಲಿ ಎಲ್ಲ ಹಾಕ್ಕೊಂಡೆ. ಇವಾಗ ಅಕ್ಕಿ ಕುಕ್ಕರು ವಿಸಿಲ್ ಬಂದಿದೆ. ಗೊಜ್ಜು ಮಾಡ್ಕೊಂಬಿಟ್ಟು ಇವಾಗ ಇನ್ನೇನು ಮಕ್ಕಳನ್ನ ಎಬ್ಬಿಸ್ಬೇಕು. ದೊಡ್ಡವಳು ಮಾತ್ರ ಎದ್ದುಬಿಡ್ತಾಳೆ 6:15ಗೆ. ಗೀಝರ್ ಆನ್ ಮಾಡಿ ಅವಳೆದ್ದು ಸ್ನಾನ ಮಾಡಿಕೊಂಡು ಅವಳು ಬರೋಷ್ಟೊತ್ತಿಗೆ ಚಿಕ್ಕವಳು ಎದ್ದೇಳ್ತಾಳೆ. ಚಿಕ್ಕವಳಿಗೆ ಮಾತ್ರ ಸ್ನಾನ ಮಾಡಿಸ್ಬೇಕು. ಒಂದೊಂದು ಸಾರಿ ನಾನೇ ಮಾಡ್ಕೊತೀನಿ ಅಂತಾಳೆ, ಒಂದೊಂದು ಸಾರಿ ಮಾಡಿಸ್ಬೇಕು. ಆಮೇಲೆ ಇವಾಗ ಕುಕ್ಕರೆಲ್ಲ ಎತ್ತು ಸೈಡ್ಗೆ ಇಕ್ಬಿಟ್ಟು ಗೊಜ್ಜಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಕೆಲವರು ಇದನ್ನ ಪಲಾವ್ ಥರ ಮಾಡ್ತಾರೆ. ಒಂದು ಸರಿ ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಗೊಜ್ಜೆಲ್ಲ ರೆಡಿ ಆಯಿತು. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಇನ್ನೇನು ಬಾಕ್ಸ್ಗೆಲ್ಲ ಹಾಕಿ ಇಕ್ಬಿಡ್ಬೇಕು. ಬಾಕ್ಸ್ಗೆ ಹಾಕಿ ಲಂಚ್ ಬ್ಯಾಗಲ್ಲೆಲ್ಲ ಹಾಕಿ ಎತ್ತಿಕ್ಬಿಟ್ರೆ ಅದು ಹೋಗೋವಾಗ ಎತ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ನಾನು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಮಕ್ಕಳಿಗೆ ತಲೆ ಬಾಚಕ್ಕೆ ಕೂತ್ಕೊಂಡ್ರೆ ಟೈಮೇ ಆಗಿಬಿಡುತ್ತೆ. ಟೈಮ್ ನೋಡ್ಕೊಳಲ್ಲ, ಮತ್ತೆ ಟೈಮ್ ಆಗಿಬಿಡುತ್ತೆ. ಲಂಚ್ ಬ್ಯಾಗಲ್ಲಿ ಬಾಕ್ಸ್ ಎಲ್ಲ ಕಿಚನಲ್ಲೇ ಎದ್ಬಿಡುತ್ತೆ. ಇವಾಗ ಚಿಕ್ಕವಳು ನಾನೇ ಸ್ನಾನ ಬರ್ತೀನಿ, ನೀನು ಅಕ್ಕಗೆ ತಲೆ ಬಾಚು ಅಂದ್ಲು. ಇವಾಗ ದೊಡ್ಡವಳಿಗೆ ತಲೆ ಬಾಚ್ತಾ ಇದ್ದೀನಿ. ಇಬ್ರಿಗೂ ಜಡೆ ಕಟ್ಟಬೇಕು ಫ್ರೆಂಡ್ಸ್, ತುಂಬಾ ಟೈಮ್ ಹಿಡಿಯುತ್ತೆ. ಇಬ್ರಿಗೂ ಅಷ್ಟೇ ಉದ್ದ ಕೂದಲಿದೆ. ಕಟ್ ಮಾಡೋಣ ಅಂದರೆ ನಮ್ಮ ಯಜಮಾನರಿಗೆ ಕೂದಲೆಲ್ಲ ಕಟ್ ಮಾಡೋದು ಇಷ್ಟ ಇಲ್ಲ. ಅವ್ರಿಗೆ ಹಂಗೆ ಉದ್ದ ಇರೋಕ್ಕೆ ಇಷ್ಟನೇ. ಯಾರಿಗೇ ಆಗಲಿ ಹೆಣ್ಮಕ್ಳಿಗೆ ಕೂದಲಿದ್ರೆ ಚೆನ್ನಾಗಿರುತ್ತೆ. ಆದರೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮಾತ್ರ ನಂಗೆ ತುಂಬಾ ಟೈಮ್ ಆಗುತ್ತೆ. 8:10ಗೆಲ್ಲ ವ್ಯಾನ್ ಬರುತ್ತೆ. ಟಿಫನ್ಗೆಲ್ಲ ಹಾಕಿ ರೈಸ್ ಐಟಮ್ ಏನಾನ ಮಾಡಿದ್ರೆ ಪರವಾಗಿಲ್ಲ. ದೋಸೆ ಚಪಾತಿ ಇಂಥವೆಲ್ಲ ಮಾಡಿದ್ರೆ ಮಾತ್ರ ಕಷ್ಟ ಆಗುತ್ತೆ. ತಿನ್ನೋವಾಗ ಮಾತ್ರ ಬಿಸಿ ಬಿಸಿ ಬೇಕು ಅಂತಾರೆ. ಫ್ರೆಂಡ್ಸ್, ಇವಾಗ ಇಬ್ಬರಿಗೂ ತಲೆ ಬಾಚಿ ಟಿಫನ್ ಎಲ್ಲ ತಲೆ ಬಾಚ್ದಾಗೇ ತಿಂತಾ ಇರ್ತಾರೆ. ಚಿಕ್ಕವಳಿಗೆ ತಲೆ ಬಾಚಿದಾಗ ತಿಂದ್ಕೊಂಡ್ರು. ಇವಾಗ ಇವಳೆಲ್ಲ ಸಾಕ್ಸ್ ಎಲ್ಲ ಏನು ಹಾಕೊಳಲ್ಲ, ಎಲ್ಲ ಮಾಡಬೇಕು. ಸಾಕ್ಸ್ ಎಲ್ಲ ಹಾಕಿ ಇನ್ನೇನು ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ರೆಡಿ ಆಯಿತು. ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಬಂದು ಇನ್ನೂ ಕೆಲಸ ಸ್ಟಾರ್ಟ್ ಮಾಡಬೇಕು. ಇವತ್ತಂತೂ ಗುರುವಾರ ಯಾವತ್ತೇ ಪೂಜೆ ಮಿಸ್ ಮಾಡಿದ್ರೇನು ಗುರುವಾರ ಮಾತ್ರ ಪೂಜೆ ಮಿಸ್ ಮಾಡಲ್ಲ. ಕಂಪಲ್ಸರಿ ಪೂಜೆ ಮಾಡ್ತೀನಿ. ಹಾಗೆ ಇವತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಇವಳಿಗೆ ಪ್ರತಿಯೊಂದು ಅಷ್ಟೇ, ಊಟ ತಿನ್ನು ನೀರು ಕುಡಿ ಎಲ್ಲ ಬಲವಂತ ಮಾಡಬೇಕು. ಆಲ್ಮೋಸ್ಟ್ ಇವಾಗ ಮಕ್ಕಳನ್ನೆಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಮಕ್ಕಳನ್ನ ಹೋಗಿ ಕರ್ಕೊಂಡೋಗಿ ವ್ಯಾನ್ ಹತ್ಸ್ಬಿಟ್ಟು ಬರಬೇಕು. ವ್ಯಾನ್ ಹತ್ಸ್ಬಿಟ್ಟು ಇನ್ನೇನು ಬಂದು ಇನ್ನೇನು ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಮನೆಯೆಲ್ಲ ಗುಡಿಸಿ ಒರೆಸಿ ಆಮೇಲೆ ದೇವ್ರ ಮನೆಯೂ ಅಷ್ಟೇ ಕ್ಲೀನ್ ಮಾಡಬೇಕಿವತ್ತು. ವರಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದಷ್ಟೇ, ಮತ್ತು ದೇವ್ರ ಮನೆ ಕ್ಲೀನ್ ಮಾಡೇ ಇಲ್ಲ. ಇವಳ್ದು ಹೊಸ್ದಾಗಿ ಐಡೆಂಟಿ ಕೊಟ್ಟರು ಅಂತ ತೋರಿಸ್ತಾ ಇದ್ದಾಳೆ. ಹಾಗೆ ಫ್ರೆಂಡ್ಸ್, ಇವಾಗ ಸ್ಟವೆಲ್ಲ ಒರೆಸ್ಕೊಂಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ರೆ, ಸ್ಟವೆಲ್ಲ ಒರೆಸ್ಕೊಂಡ್ರೆ ಕಸ ಎಲ್ಲ ಕೆಳಗಡೆ ಬೀಳುತ್ತಲ್ಲ, ಆಮೇಲೆ ಮನೆಗೆ ಗುಡಿಸ್ಕೋಬೋದು. ಇಲ್ಲಾಂದರೆ ಮನೆಗೆ ಗುಡಿಸ್ಬಿಟ್ಟು ಸ್ಟವ್ ಒರೆಸಿದ್ರೆ ಮೇಲೆ ಇರೋ ಗಲೀಜೆಲ್ಲ ಮತ್ತೆ ಉದುರುತ್ತೆ. ಅದಕ್ಕೋಸ್ಕರ ನಾನು ಸ್ಟ್ಯಾಂಡೆಲ್ಲ
ಎತ್ಬಿಟ್ಟು ಸ್ಟವ್ ಒರೆಸ್ಕೊಂಬಿಟ್ರೆ ಮೇಲೆ ಇರೋ ಧೂಳೆಲ್ಲ ಕೆಳಗಡೆ ಉದುರುತ್ತೆ, ಒಂದು ಕೆಲಸ ಆಗುತ್ತೆ. ಇವಾಗ ಇದನ್ನೆಲ್ಲ ಗುಡಿಸಿ ಕಿಚನ್ನೆಲ್ಲ ಗುಡಿಸಿ ಒರೆಸ್ಕೊಳಕ್ಕೆ ಮುಂಚೆನೇ ಪಾತ್ರೆ ತೊಳೆದ್ಕೊಂಬಿಡ್ತೀನಿ. ಇಲ್ಲ ಅಂದರೆ ಒರೆಸ್ಬಿಟ್ರೆ ಮತ್ತೆ ಪಾತ್ರೆ ತೊಳೆದ್ರೆ ನೀರು ಬೀಳುತ್ತೆ. ಅದಕ್ಕೆ ಸ್ಟವ್ ಎಲ್ಲ ಒರೆಸ್ಕೊಂಡು ಗುಡಿಸ್ಕೊಂಡು ಪಾತ್ರೆ ತೊಳ್ಕೊತಾ ಇದ್ದೀನಿ. ಕಿಚನ್ ಮಾತ್ರ ಫಸ್ಟ್ ಗುಡಿಸ್ಕೊಂಬಿಡ್ತೀನಿ ಫ್ರೆಂಡ್ಸ್, ಸ್ಟವ್ ಎಲ್ಲ ಒರೆಸ್ಕೊಂಡು. ಇಲ್ಲಾಂದರೆ ಕಾಲಿಗೆ ಸಿಗ್ತಾ ಇರುತ್ತೆ. ಇವಾಗ ಕಿಚನ್ನೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಶಿಂಕೆಲ್ಲ ತೊಳ್ಕೊಂಡು ಮನೆಯೆಲ್ಲ ಒಂದು ಕಡೆಯಿಂದ ನೀಟಾಗಿ ಕಸ ಗುಡಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಇನ್ನೇನು ಕೆಲಸ ಎಲ್ಲ ಆಯಿತು. ಇನ್ನು ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಗುಡಿಸ್ಕೊಂಡು ಒರೆಸ್ಕೊಂಡು ಒರೆಸ್ತಾನೆ ಗೀಝರು ಆನ್ ಮಾಡಿರ್ತೀನಿ. ಒರೆಸೋಷ್ಟೊತ್ತಿಗೆ ನೀರು ಕಾದಿರುತ್ತೆ ಫ್ರೆಂಡ್ಸ್. ಇನ್ನೇನು ಸ್ನಾನ ಮಾಡಿಕೊಂಡು ಬಂದೆ. ಸ್ನಾನ ಮಾಡಿಕೊಂಡು ಇನ್ನು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಕಲಶನೂ ಅಷ್ಟೇ ವರಲಕ್ಷ್ಮಿ ಹಬ್ಬದ ದಿನ ಇಕ್ಕಿದ್ದಿದ್ದು. ಎಲೆ ಚೆನ್ನಾಗಿತ್ತು ಕಲಶದಲ್ಲಿ ಅಂದ್ಬಿಟ್ಟು ಕಲಶನ ಎತ್ತೇ ಇರಲಿಲ್ಲ. ಇವಾಗೂ ಅಷ್ಟೇ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ತುಂಬಾ ಚೆನ್ನಾಗೈತೆ ಎಲೆ. ತುಂಬ ದಿನ ಆಗಿತ್ತು ಅಂದ್ಬಿಟ್ಟು ಕಲಶನ ಎತ್ತಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಸಾಮಾನೆಲ್ಲ ಉಜ್ಕೋಬೇಕು. ದೇವ್ರ ಮನೆಯೂ ಹಂಗೆ ಒರೆಸ್ಕೊಂಡ್ಬಿಟ್ಟೆ. ದೇವ್ರ ಸಾಮಾನೆಲ್ಲ ಎತ್ಬಿಟ್ಟು ಒಂದೇ ಸಾರಿ ಫ್ರೆಂಡ್ಸ್. ಇವಾಗ ದೇವ್ರ ಸಾಮಾನೆಲ್ಲ ಉಜ್ಜಿಕೊಂಡು ಹೂವು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಬೇರೆ ಕಡೆಯಿಂದ ತಂದಿದ್ದೆ, ಇವತ್ತು ನಮ್ಮ ಅತ್ತೆಯವ್ರ ಮನೆಯಿಂದ ಎತ್ಕೊಬಂದಿಲ್ಲ ಹೂವು. ಈ ನಡುವೆ ಹೋಗಿಲ್ಲ. ಇವಾಗ ದೇವ್ರ ಸಾಮಾನೆಲ್ಲ ನೀಟಾಗಿ ಎಲ್ಲ ಉಜ್ಕೊಂಡು ದೇವ್ರಿಗೆ ಫೋಟೋಗೆ ಎಲ್ಲ ಅರಿಶಿನ ಕುಂಕುಮ ಇಕ್ಕಬೇಕು. ರಾಯರ ಫೋಟೋಗೆ ಕಂಪಲ್ಸರಿ ಗುರುವಾರ ಮಾತ್ರ ಅರಿಶಿನ ಕುಂಕುಮ ಎಲ್ಲ ಹೂವು ಇಕ್ತೀನಿ. ಆದರೆ ಹೂವು ಇದು ಕಟ್ಟಿ ಇಕ್ಕಬೇಕು, ಮಲ್ಲಿಗೆ ದಿಂಡಿದ್ರೆ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇವಾಗ ರೋಜಾ ಹೂವು ಮತ್ತು ಶಾಮಂತಿಗೆ ಐತೆ, ಅದನ್ನೇ ಇಕ್ಕೊತಾ ಇದ್ದೀನಿ. ಫೋಟೋಗಳಿಗೆ ಕಳಶಕ್ಕೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಕ್ಕೊಂಡು ಆಲ್ಮೋಸ್ಟ್ ಪೂಜೆ ಆಯಿತು ಫ್ರೆಂಡ್ಸ್. ನಿಮ್ಮದು ಗುರುವಾರ ಪೂಜೆ ಎಲ್ಲ ಆಯಿತಾ? ಹೇಗೆ ಮಾಡ್ತೀರಾ ನೀವು? ನಾನಂತೂ ಯಾವಾಗೂ ಅಷ್ಟೇ ಸಿಂಪಲ್ಲಾಗೆ ಮಾಡೋದು. ಗ್ರ್ಯಾಂಡಾಗಿ ಏನು ಎಲ್ಲಡಿಕೆ ಎಲ್ಲ ಏನೂ ಇಕ್ಕಕ್ಕೆ ಹೋಗಲ್ಲ. ನಾನು ಹಬ್ಬದ ಟೈಮಲ್ಲಿ ಮಾತ್ರ ಎಲ್ಲಡಿಕೆ ಇಕ್ತೀನಿ ಅಷ್ಟೇ ಫ್ರೆಂಡ್ಸ್. ಆಲ್ಮೋಸ್ಟ್ ಇವಾಗ ಪೂಜೆ ಎಲ್ಲ ಆಯಿತು. ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್. ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ 11 ಗಂಟೆ 11:15 ಆಯಿತು. ವಾಂಗಿಬಾತೆ ಇತ್ತು. ಇನ್ನೇನು ನಾನೊಬ್ಬಳು ಇವಾಗ 11:15ಗೆ ತಿಂತಾಯಿದ್ದೀನಿ. ಇನ್ನು ನಂದು ಊಟ ಸಾಯಂಕಾಲಕ್ಕೆ. ಮಕ್ಕಳಿಗೆ ಇವತ್ತು ಬರೋಷ್ಟೊತ್ತಿಗೆ ಮೋಮೋಸು ಮೊನ್ನೆನೇ ಕೇಳಿದರು. ಮೋಮೋಸ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ. ಫಸ್ಟು ಮೈದಾ ಇಕ್ಬಿಡೋಣ, ಆಮೇಲೆ ತರಕಾರಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಫ್ರೆಂಡ್ಸ್. ಇದು ಮೋಮೋಸ್ದು ಸಪ್ರೇಟಾಗಿ ವಿಡಿಯೋ ನಾಳೆ ಹಾಕ್ತೀನಿ ನೋಡಿ. ಅದಕ್ಕೆ ಇದನ್ನು ಕ್ಲಿಯರಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ. ಹೇಗೆ ಮಾಡಿದೆ ಹೆಂಗೆ ಮಾಡಿದೆ ಅಂದ್ಬಿಟ್ಟು ನೀಟಾಗಿ ನಾಳೆ ವಿಡಿಯೋ ಇದೆ ಮೋಮೋಸ್ದೇ ಸಪ್ರೇಟಾಗಿ ವಿಡಿಯೋ ಹಾಕ್ತೀನಿ. ತುಂಬ ಈಸಿಯಾಗಿ ಮಾಡಿದೆ, ಬೇಗನೆ ಆಯಿತು. ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮೈದಾ ಇಸ್ಕೊಂಡ್ರೆ ತುಂಬ ಈಸಿಯಾಗಿ ಅರ್ಧ ಗಂಟೆಯಲ್ಲಿ ಈಸಿಯಾಗಿ ಆಗುತ್ತೆ. ಹೊರಗಡೆಯಿಂದ ತರ್ತಾ ಇರ್ತೀರಿ, ಅವ್ರು ಏನೇನು ಹಾಕಿರ್ತಾರೋ ಗೊತ್ತಿಲ್ಲ. ಮೋಮೋಸ್ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್. ಮಕ್ಕಳು ಬಂದರು, ತುಂಬಾ ಚೆನ್ನಾಗಿತ್ತು. ತರಕಾರಿ ನಮ್ಮ ಮನೆಯಲ್ಲಾದರೆ ನಾವು ಸ್ವಲ್ಪ ಜಾಸ್ತಿನೇ ಹಾಕಿರ್ತೀರಿ. ಹೊರಗಡೆಯಿಂದ ತಂದರೆ ಇಷ್ಟು ತರಕಾರಿ ಹಾಕಿರ್ತಾರೆ, ಅದರಲ್ಲಿ ಸಾಕಾಗೋದೇ ಇಲ್ಲ. ಆದರೆ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಮಕ್ಳಿಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್.